ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಇದು ಬಯೋಮೆಡಿಕಲ್ ವೇಸ್ಟೇಜ್ ನ ಮಹಾ ಸಾಮ್ರಾಜ್ಯ. ಇಲ್ಲಿ ಅಕ್ರಮವಾಗಿ ನಡೀತಾ ಇದೆ ಬಯೋಮೆಡಿಕಲ್ ಮತ್ತು ತ್ಯಾಜ್ಯ ಘಟಕ. ಸರ್ಕಾರಿ ನಿಯಮಗಳನ್ನ ಮೀರಿ ನಡೀತಾ ಇದೆ ಮಹಾ ದಂಧೆ. ಯಾವ ರೀತಿಯಾಗಿ ಇಲ್ಲಿ ರೀಸೈಕ್ಲಿಂಗ್ ಆಗ್ಬೇಕು ಆ ರೀತಿ ಆಗ್ತಾ ಇಲ್ಲ, ಬದಲಿಗೆ ಸರ್ಕಾರಿ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ. ಸರ್ಕಾರಿ ನಿಯಮಗಳನ್ನ ಗಾಳಿಗೆ ತೂರಿ ಮಹಾ ದಂಧೆಯೇ ನಡೀತಾ ಇದೆ. ಬೆಂಗಳೂರಿನ ಹಲವು ಆಸ್ಪತ್ರೆಗಳ ಮೆಡಿ ವೇಸ್ಟೇಜ್ ಇಲ್ಲಿಗೆ ಬರೋದು. ಕೆಲವು ಮೆಡಿ ವೇಸ್ಟೇಜ್ ರೀಸೈಕಲ್ ಆಗಿ ಮತ್ತೆ ಬಳಕೆಗೆ ಹೋಗುತ್ತೆ. ಸಿರಿಂಜ್, ರಬ್ಬರ್ ಡ್ರಿಪ್ ಟ್ಯೂಬ್ ಇರಬಹುದು, ಗ್ಲೂಕೋಸ್ ಇರಬಹುದು, ಆ ಗ್ಲೂಕೋಸ್ ಬಾಟಲ್ ಎಲ್ಲವೂ ಕೂಡ ರೀಸೈಕಲ್ ಆಗುತ್ತೆ. ಇನ್ನು ಕೆಲವು ಹೊರ ರಾಜ್ಯಕ್ಕೆ ಹೋಗಿ ರೀಸೈಕ್ಲಿಂಗ್ ಆಗಿ ಬರುತ್ತೆ. ಬಯೋಮೆಡಿಕಲ್ ತ್ಯಾಜ್ಯದ ಜೊತೆ ಪ್ಲಾಸ್ಟಿಕ್ ಮಹಾ ಸಾಮ್ರಾಜ್ಯ ಇದು. ಸುಮಾರು 3 ಎಕರೆಯಲ್ಲಿ ರಾರಾಜಿಸ್ತಾ ಇದೆ ಪ್ಲಾಸ್ಟಿಕ್ ತ್ಯಾಜ್ಯ. ಹೇಳೋರಿಲ್ಲ ಕೇಳೋರಿಲ್ಲ, ನಿಯಮಗಳನ್ನಂತೂ ಕೇಳೋದೇ ಇಲ್ಲ, ಪಾಲಿಸೋದು ಇಲ್ಲ. ಬೆಂಗಳೂರಿನ ಕಾಚೋಹಳ್ಳಿಯ ತ್ಯಾಜ್ಯ ಶೇಖರಣಾ ಸ್ಥಳದಲ್ಲಿ ದಂಧೆ ನಡೀತಾ ಇದೆ. ಸುದ್ದಿಯನ್ನ ನೀವು ನೋಡಿದ್ದೆ ಆದ್ರೆ ಖಂಡಿತವಾಗಿಯೂ ನನ್ನ ಹಿಂದೆ ನೀವೇ ನೋಡ್ತಾ ಇದ್ದೀರಾ, ಅದೆಲ್ಲವೂ ಕೂಡ ಒಂದು ರೀತಿಯ ಬಯೋಮೆಡಿಕಲ್ ಅಥವಾ ಪ್ಲಾಸ್ಟಿಕ್ ಸಾಮ್ರಾಜ್ಯ ಅಂತಾನೆ ಹೇಳ್ಬೋದು. ಇದು ಬೇರೆಡೆ ಎಲ್ಲೂ ಇಲ್ಲ, ಇದು ನಮ್ಮ ಬೆಂಗಳೂರು ನಗರಕ್ಕೆ ಸೇರಿದೆ. ಅಷ್ಟಕ್ಕೂ ಕೂಡ ಈ ಪ್ರದೇಶ ಎಲ್ಲಿದೆ ಅಂತ ನೀವು ಕೇಳಿದ್ದೆ ಆದ್ರೆ ಇದು ಬೆಂಗಳೂರಿನ ಕಾಚೋಹಳ್ಳಿ ಎನ್ನುವ ಒಂದು ಪ್ರದೇಶದಲ್ಲಿದೆ. ಅಂದ್ರೆ ಈ ಒಂದು ಕೇಸ್ನ ಮಾಹಿತಿ ಏನು ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಹೋಗ್ಬೋದು ಯಾವ ರೀತಿ ಬಯೋ ವೇಸ್ಟೇಜ್ ಅಥವಾ ಪ್ಲಾಸ್ಟಿಕ್ ಯಾವ ರೀತಿ ಹಂಬಿಕೊಂಡಿದೆ ಅಂತ. ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ಸಿರಿಂಜ್ಗಳಾಗಿರ್ಬೋದು ಅಥವಾ ಪೈಪ್ಗಳು ಎಲ್ಲವೂ ಕೂಡ ನಿಮ್ಗೆ ಕಾಣಿಸ್ತಾ ಇದೆ. ಅಂದ್ರೆ ಇದೆಲ್ಲವೂ ಕೂಡ ಹಾಸ್ಪಿಟಲ್ ನಲ್ಲಿ ಬಳಕೆ ಆಗುತ್ತೆ. ಬಳಕೆಯಾದ ನಂತರದಲ್ಲಿ ಆ ಕಂಪನಿಯವರು ಯಾರಿರ್ತಾರೆ ಅವರೇ ವೇಸ್ಟೇಜ್ ಗಳನ್ನ ತೆಗೆದುಕೊಂಡು ಹೋಗಿ ಅದನ್ನ ರೀಸೈಕಲ್ ಮಾಡಬೇಕು, ಅಥವಾ ಅವರ ಮ್ಯಾನುಫ್ಯಾಕ್ಚರರ್ ಕಂಪನಿ ಯಾರಿರ್ತಾರೆ ಅವರಿಗೆ ಕಳಿಸ್ಕೊಡ್ಬೇಕು. ಆದರೆ ಅದೆಲ್ಲವೂ ಕೂಡ ಸ್ಕಿಪ್ ಆಗಿ ನೇರವಾಗಿ ಇಲ್ಲಿ ಬಂದು ಸೇರ್ತಾ ಇದೆ. ಅಂದ್ರೆ ಇಲ್ಲಿ ಸೇರುವ ಉದ್ದೇಶ ಇಷ್ಟೇ, ಇಲ್ಲಿ ಇವುಗಳನ್ನ ಮತ್ತೆ ರೀಸೈಕಲ್ ಮಾಡ್ತಾರೆ. ಅದು ಕೂಡ ಕೈಯಲ್ಲಿ, ಕೆಲವೊಂದನ್ನ ಮಿಷಿನ್ ನಲ್ಲಿ ಮಾಡ್ತಾರೆ, ಕೆಲವೊಂದನ್ನ ಕೈಯಲ್ಲಿ ಮಾಡ್ತಾರೆ. ಕೈಯಲ್ಲಿ ಮಾಡುವ ಉದ್ದೇಶ ಇಷ್ಟೇ, ಕಡಿಮೆ ಖರ್ಚು, ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನ ಇಲ್ಲೆಲ್ಲ ಸಪರೇಟ್ ಅನ್ನ ಮಾಡಿ ಕೈಯಲ್ಲಿ ಅವೆಲ್ಲವನ್ನು ಕೂಡ ಇಂಡಿವಿಜುವಲಿ ಬೇರ್ಪಡಿಸಿ ಅದೆಲ್ಲವನ್ನು ಕೂಡ ಮತ್ತೆ ಅಂಗಡಿಗಳಿಗೆ ಕಳಿಸುವ ಕೆಲಸವನ್ನ ಮಾಡಿ ಅಲ್ಲಿಂದ ಅಕ್ರಮ ಹಣವನ್ನು ಸಂಪಾದನೆ ಮಾಡ್ತಾರೆ. ಆದ್ರೆ ಇವುಗಳು ಎಷ್ಟು ಡೇಂಜರ್ ಅಥವಾ ಮಾರಕ ಅನ್ನೋದನ್ನ ಗ್ಯಾರಂಟಿ ನ್ಯೂಸ್ ನಿಮಗೆ ತೆರೆದಿಡುತ್ತೆ ಅಂತಾನೆ ಹೇಳ್ಬೇಕು. ಅಷ್ಟಕ್ಕೂ ಈ ಸಾಮ್ರಾಜ್ಯವನ್ನ ನೀವೇನ್ ನೋಡ್ತಾ ಇದ್ದೀರಾ, ಖಂಡಿತವಾಗಿ ಇದು ಸುಮಾರು 2 ಎಕರೆಯಲ್ಲಿ ಈ ಒಂದು ಪ್ಲಾಸ್ಟಿಕ್ ಸಾಮ್ರಾಜ್ಯ ಇದೆ. ಬೇಸಿಗೆ ಕಾಲ ಆದ್ದರಿಂದ ಒಂದು ಪಕ್ಷದಲ್ಲಿ ಒಂದು ಕಡ್ಡಿಯನ್ನ ಯಾರಾದ್ರೂ ಗೀರಿದ್ದೆ ಆದ್ರೆ ಈ ಒಂದು ಬೆಂಕಿಯನ್ನು ಆರಿಸಲಿಕ್ಕೆ ಸುಮಾರು 15ರಿಂದ 20 ಫೈರ್ ಇಂಜಿನ್ ವೆಹಿಕಲ್ ಗಳು ಬರಲೇಬೇಕು, ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ನೀವು ನೋಡ್ತಾ ಹೋಗ್ಬೋದು ಯಾವ ರೀತಿ ರಾಶಿಯನ್ನ ಹಾಕಿದ್ದಾರೆ ಅಂತ. ಅಷ್ಟಕ್ಕೂ ಇದು ಲೀಗಲ್ ಆಗಿ ನಡೆಯುತ್ತಾ ಅಂತ ನೀವೇನಾದ್ರೂ ಕೇಳಿದ್ದೆ ಆದ್ರೆ ಖಂಡಿತವಾಗಿಯೂ ಇಲ್ಲ. ಇದೆಲ್ಲವೂ ಕೂಡ ಇಲ್ಲೀಗಲ್ ಅಥವಾ ಅಕ್ರಮ ಅಂತಾನೆ ಹೇಳ್ಬೇಕು. ಅಕ್ರಮವಾಗಿ ಇವರು ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇವರು ಯಾವ ರೀತಿ ಹಣವನ್ನು ಸಂಪಾದನೆ ಮಾಡ್ತಾರೆ ಅಂತ ಅಂದ್ರೆ, ಮೊದಲನೇದಾಗಿ ಇವರು ಕೈಯಲ್ಲಿ ವಿಂಗಡಿಸಿ ಕೆಲವನ್ನ ವಾಪಸ್ ಕಳಿಸ್ಕೊಡ್ತಾರೆ ಮೆಡಿಕಲ್ ಸ್ಟೋರ್ಗಳಿಗೆ ಅಥವಾ ಬೇರೆಡೆಗೆ. ಇನ್ನುಳಿದಂತೆ ಯಾವುದನ್ನ ಇವರು ಕೈಯಲ್ಲಿ ಮಾಡೋದಕ್ಕೆ ಆಗೋದಿಲ್ವೋ ಅವೆಲ್ಲವನ್ನು ಕೂಡ ಕಂಟೈನರ್ಗಳಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸ್ಕೊಟ್ಟು ಅಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿ ನಂತರ ಮತ್ತೆ ಅದು ಪ್ಯಾಕೆಟ್ ನ ಸೇರಿಕೊಂಡು ಮತ್ತೆ ನಮ್ಮ ಕರ್ನಾಟಕದ ಬೆಂಗಳೂರಿನ ಸಾಕಷ್ಟು ಆಸ್ಪತ್ರೆಗಳಿಗೆ ಬಂದು ಸೇರುತ್ತೆ. ಅಂದ್ರೆ ಇಷ್ಟು ದೊಡ್ಡ ದಂಧೆ ಅಂತ ಅಂದ್ರೆ ಇಲ್ಲಿಂದ ಉತ್ಪತ್ತಿ ಆಗುವ ಪ್ರಾಡಕ್ಟ್ ಅಥವಾ ಪ್ರೊಡಕ್ಷನ್ ಏನಿದೆ ಅದನ್ನ ಕೊಂಡ್ಕೊಳ್ಳೋದಕ್ಕೆ ಸಾಕಷ್ಟು ಮೆಡಿಕಲ್ ಸ್ಟೋರ್ಗಳಿರ್ಬೋದು ಅಥವಾ ಬೇರೆ ಬೇರೆ ಸ್ಟೋರ್ಗಳಿರುತ್ತೆ. ಅವೆಲ್ಲವೂ ಕೂಡ ಇವರ ಕಸ್ಟಮರ್ ಅಂತಾನೆ ಹೇಳ್ಬೋದು. ಒಂದು ರೀತಿಯಾಗಿ ಪೊಲ್ಯೂಷನ್ ಬೋರ್ಡ್ಗೂ ಕೂಡ ಮಾಹಿತಿ ಇಲ್ವಾ ಅನ್ನೋದು ನಮ್ಗೆ ಅನುಮಾನ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಅಕ್ರಮವಾದಂತಹ ಒಂದು ದಂಧೆ ನಡೀತಾ ಇದೆ, ಅದು ಕೂಡ ಬಯೋಮೆಡಿಕಲ್ ವೇಸ್ಟ್. ಇದ್ಯಾವುದಕ್ಕೂ ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೋತಿಲ್ಲ. ಇನ್ನುಳಿದಂತೆ ನಾವು ಓನರ್ ಕೈಲೂ ಕೂಡ ಮಾತಾಡುವ ಕೆಲಸವನ್ನ ಮಾಡಿದ್ವಿ. ಆತನೇ ಹೇಳುವ ಪ್ರಕಾರ ನಾನು ತಿಂಗಳಿಗೆ ಯಾರ್ಯಾರಿಗೆ ಮಾಮೂಲಿನ ಕೊಡಬೇಕು ಅವ್ರಿಗೆ ಕೊಡ್ತೀನಿ, ಅದರಲ್ಲಿ ಅತಿ ಪ್ರಮುಖವಾಗಿ ಅಧಿಕಾರಿಗಳು, ಪೊಲೀಸರು ಎಲ್ಲರೂ ಇದ್ದಾರೆ, ಹೀಗಾಗಿ ನನಗೆ ಯಾವುದೇ ತೊಂದರೆ ಇಲ್ಲ ಅಂತ ಆತ ಹೇಳ್ತಾನೆ. ಅಂದ್ರೆ ಎಷ್ಟು ಕೆಟ್ಟ ರೀತಿಯಲ್ಲಿ ಒಂದು ಅಕ್ರಮ ಚಟುವಟಿಕೆ ಅಥವಾ ಅಕ್ರಮ ದಂಧೆಯನ್ನ, ಅದರಲ್ಲೂ ಕೂಡ ಅಕ್ರಮವಾಗಿ ಹಣ ಮಾಡುವ ದಂಧೆಯನ್ನ ಈತ ಮಾಡ್ತಾ ಇದ್ದಾನೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈ ಒಂದು ಸತ್ಯಾಸತ್ಯತೆಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡುತ್ತೆ. ಅದರಲ್ಲೂ ಕೂಡ ಮೇಲಧಿಕಾರಿಗಳು ಯಾರಿದ್ದಾರೆ ಅವರ ಗಮನಕ್ಕೂ ಕೂಡ ತರುವ ಕೆಲಸವನ್ನ ಗ್ಯಾರಂಟಿ ನ್ಯೂಸ್ ಮಾಡುತ್ತೆ ಅಂತಾನೆ ಹೇಳ್ಬೇಕು. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.